Hi guys, welcome back to my YouTube channel. ಏನು ಗೊತ್ತಾ ಇವತ್ತು ಆನಿಯನ್ KFC ಮಾಡೋಣ ಬನ್ನಿ, ತೋರಿಸ್ತೀನಿ ಹೆಂಗೆ ಮಾಡೋದು ಏನೇನು ಮಾಡೋದು ಅಂತ. ಯಾವಾಗಲೂ ಎಷ್ಟೊಂದು ಹಾಕಿದ್ದೀನಿ, ತಿರ್ಗಾ ಜಾಸ್ತಿ ಆಗುತ್ತೆ. ಅಷ್ಟೇ. ನೋಡಿ ನಮ್ಮ ಅಣ್ಣ ಏನೋ ಮಾಡ್ತಾವನೆ. ನಮ್ಮ ಅಣ್ಣ ಮಾಡಿರೋ ತಿನ್ಬಿಟ್ಟು ಇವತ್ತು ಎಲ್ಲರೂ ಮಟಾಶ್ ಆಗ್ಬಿಡ್ಬೇಕು ಮನೇಲಿ, ಅದಕ್ಕೆ ಮಾಡ್ತಾವನೆ. ಅವ್ನು ಹೊಟ್ಟೋರ್ಸಕ್ಕಂತಲೇ ಇರ್ತೀಯ ನೀನು. ನೋಡಿ ಇದೇನಂತ ಗೊತ್ತಿಲ್ಲ, ಏನು ಹಿಂಗೈತೆ ನೋಡ್ರಿ ಇದು. ಹೊಡ್ಯತೀನಿ, ಇಬ್ರು ಏನಾರ ಮಾಡ್ಕೊಳ್ರಿ. ಅಣ್ಣನ ಇಷ್ಟ, ತಮ್ಮನ ಇಷ್ಟ. ಕೊನೆಗೂ ಗೈಸ್ ಎಲ್ಲ ಸೆಟ್ ಮಾಡಿ ತೋರ್ಸದ್ನಲ್ವ, ಈಗ ಎಲ್ಲ ಫುಲ್ಲು ಫಿನಿಶ್ ಮಾಡಿ ಈರುಳ್ಳಿ ಎಲ್ಲ ಫುಲ್ಲು ದೇಕ್ ಒನ್ ಎಗ್ಗ ಅಂಡ ಕಾಣಿಸಂಗ್ ತೋರ್ಸಲಿ. ನೋಡೋ ಕಾಣಿಸ್ತಿಲ್ಲ, ಕೆಳಗಡೆ ತೋರ್ಸ್ಬಿಡಿ, ಹಿಂಗ್ ಹಿಡ್ದ್ಬಿಡು. ಮೊಟ್ಟೆ ಗಾಯ್ಸ್. ಇದು ನಮ್ಮಮ್ಮ ಪ್ರಿಪೇರ್ ಮಾಡಿಕೊಟ್ಟ ಏನು ಸೀಟು ಒಂದು ಕಡಲೆ ಸೀಟು. ಕಡಲೆ ಶೀಟ್ ಅಂತೀನಿ. ಕಡಲೆ ಸಿಟ್ಕೊಂಡ್ಲೇ, ಕಡಲೆನೇ ಇಲ್ಲ ಅಲ್ಲಿ. ಇದಕ್ಕೇನ್ ಹೆಸರು ಅಂತ ಗೊತ್ತಿಲ್ಲ, ನೀವೇ ಕಮೆಂಟ್ ಮಾಡ್ಬಿಡ್ರಿ. ಜಸ್ಟ್ ನನಗ್ ಗೊತ್ತಿರೋದು ಈರುಳ್ಳಿ ಬಜ್ಜಿ, ಬಟ್ ಈರುಳ್ಳಿ KFC ಮಾಡ್ತಾ ಇದೀನಿ. ನಿನ್ ವಿಡಿಯೋಸ್ ನೋಡಿದ್ರೆ ತಾನೇ ಕಮೆಂಟ್ ಮಾಡಕ್ಕಲ್ಲಿ. ಬನ್ನಿ ಹೆಂಗ್ ಮಾಡೋದು, ಹೆಂಗೆ ಎಣ್ಣೆಗೆ ಬಿಡೋದು, ಹೆಂಗೆ ಎಣ್ಣೆನ ಎತ್ತೋದು ಎಲ್ಲ ಹೇಳ್ಕೊಡ್ತೀನಿ. ಅವ್ನಿಗೆ ಗೊತ್ತೇ ಇಲ್ಲ. ಫಸ್ಟ್ ಎಣ್ಣೆ ಇಕ್ಬೇಕು, ನಾನು ಎಣ್ಣೆನೇ ಇಕ್ಕಿಲ್ಲ. ಎಲ್ಲಿಗೆ ಇಕ್ಬೇಕು ಎಣ್ಣೆನ? ಒಲೆ ನೀಟಾಗಿ ಹೇಳು. ನೋಡಿ ಏನೋ ಸರ್ಚಿಂಗ್ ಮಾಡ್ತಾನೆ. ಗೈಸ್ ನಾವಮ್ಮ ಎಣ್ಣೆ ಎಲ್ಲಿ ಅಮ್ಮ 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 ಎಣ್ಣೆ ಅಲ್ಲಮ್ಮ
ನಮ್ಮಮ್ಮ ಎಣ್ಣೆ ಎಲ್ಲ ಕುಡಿಯಲ್ಲ ಕಣಲಿ. ಈ ಸಾಂಬಾರ್ ಎಣ್ಣೆ ಇರಲ್ಲ. ಸೋಡಾ ನೋಡ ಟಿಫನ್ ಅಲ್ಲಿ ಇರ್ಬೇಕು ನೋಡು. ಟಿಫನ್ ಅಲ್ಲ, ಟಿಫನ್ ಕ್ಯಾರಿ ಅದು. ಟಿಫನ್ ಕೆ ಹೌದು. ನೋಡಿ ನಮ್ಮಮ್ಮ ಫುಲ್ಲು ಶೈ ನೋಡಿ ಗಾಯ್ಸ್, ನನಗೋಸ್ಕರ ನಮ್ಮಮ್ಮ ಹೊಸ ಪಾಕೆಟ್ ಎಣ್ಣೆ ಅರ್ದು ಈ ಬಾರಮ್ಮ ಅದನ್ನ ನಾವು ಕೈ ಸುಟ್ಕೋತೀನಿ ಅದ್ ಆಮೇಲೆ. ನಮ್ಮಮ್ಮ ಏನ್ ಬೇಕಾದ್ರೆ ಗಿಫ್ಟ್ ಮಾಡ್ಬೋದೈತೆ ಅಂತ ಗೊತ್ತಾ, ಅದು ಕೊಟ್ಟಿರೋದು ಇಲ್ಲೇ ಇದೆಲ್ಲ ಏನಾರು ಮಾಡ್ಕೊಂಡು ತಿನ್ನು ಅಂತ. ಏನು ಏನಾರ ಏನಾರ ಏನು ಗಿಫ್ಟ್ ಕೊಟ್ಟದಮ್ಮ ಅಲ್ಲಿ? ಪ್ಯಾಕೆಟ್ ಎಣ್ಣೆ. ದಾ ಗ್ಯಾಸ್ ಅಂಟಿಸ್ತವನೆ. ಫಸ್ಟ್ ಥಿಂಗ್ ಎಣ್ಣೆ ಇಕ್ಬಿಟ್ಟು ಗ್ಯಾಸ್ ಅಂಟಿಸ್ಬೇಕು ಯಾವತ್ತೇ ಆಗ್ಲಿ. ಆವಾಗ್ಲೇ ಅದಕ್ಕೆ ಗ್ಯಾಸ್ ಅಂಟಿಸ್ಬಿಟ್ಟು ಎಣ್ಣೆ ಇಕ್ದಿರ ಅದು ಸ್ವಲ್ಪ ತಂಗಿ ಕುತ್ಕೊಂಡಿದ್ದು. ಆಮೇಲೆ ಇದ್ ಮಾಡ್ಕೊತೀನಿ, ಈ ಕಡೆ ಬರ್ಬೇಡ. ಐ ಆಮ್ ವೆರಿ ಹೈಜೀನ್ ಚೆಫ್. ಕಾಂಟ್ಯಾಕ್ಟ್ ಮೀ ಎನಿ ಆರ್ಡರ್ಸ್. ಓಕೆ. ಹೆಸರು ಮಾತ್ರ ಹೈಜೀನ್ ಚೆಫ್. ಏನೇನ್ ಮುಟ್ಟಿರ್ತಾನೋ. ಕೈ ತೊಳ್ದಿದ್ದೀನಿ ಗೈಸ್, ಆವಾಗಿಂದ 3-4 ಸಲ ಕೈ ತೊಳ್ದಿದ್ದೀನಿ. ಬನ್ನಿ ಇವತ್ತು KFC ಏನೋ ಆನಿಯನ್ KFC ಮಾಡೋಣ. ಎಣ್ಣೆ ಕಾಯಿಲಿ. ಐ ಆಮ್ ವೇಟಿಂಗ್ ಫಾರ್ ಆಯಿಲ್ ಬಾಯ್ಲಿಂಗ್. ಆಯಿಲ್ ಬಾಯ್ಲಿಂಗ್ ಅಲ್ಲ, ಅದು ಆಯಿಲ್ ಈಟಿಂಗ್. ಬರಲ್ಲ ಅಂದ್ರೆ ಮಾತಾಡ್ಬೇಡ ಕಣೋ. ಐ ಆಮ್ ಬಟ್ಲರ್ ಇಂಗ್ಲಿಷ್. ಬಟ್ಲರ್ ಅವೆಲ್ಲ ಆಗ್ಬೇಕು. ನೀನು ಇನ್ನೂ ಸ್ಕೂಲ್ಗೆ ಹೋಗ್ಬೇಕಲೇ, ಅದಕ್ಕೆ ನಾನು ಕಾಲೇಜು ನಿನ್ನ ಸ್ಕೂಲು. ಏನಂತೀರ ಗೈಸ್? ಈಗ ಏನ್ ಮಾಡೋದು, ನಂಗೆ ತಲೆ ನೀವು ಓಡ್ತಾ ಇಲ್ಲ. ಇನ್ನ ಎಣ್ಣೆ ಬೇರೆ ಕಾಯ್ದಿಲ್ಲ. ನಿಮ್ಗೊಂದಿಡಿ ಒಂದ್ ಪೋಸ್ ಕೊಡ್ಲಾ? ನೋಡಿ ಬಾತ್ರೂಮ್ ಅಂತೀನಿ. ಏಯ್ ಕಿಚನ್ ಬಾಹುಬಲಿ ನಮ್ಮಣ್ಣ. ಕಮೆಂಟ್ ಮಾಡಿ ಹೆಂಗೈತೆ ಪೋಸ್. ಇದು ಏಂತಕ್ಕಂದ್ರೆ ಎಣ್ಣೆಲ್ ಬಿಟ್ಟಿರೋದು ಎತ್ತಾಕೆ. ದಟ್ಸ್ ರೀಸನ್ ಐ ಆಮ್ ಮುಂದಕ್ಕೆ ಲಿಫ್ಟಿಂಗ್ ದಿಸ್ ಒನ್. ನ್ಯೂ ಸ್ಟೈಲ್ ಗೈಸ್, ತಮಿಳ್ನಾಡು ಎಲೆಕ್ಷನ್ ಅಲ್ಲಿ ಆಗಿರೋದು. ದಿಸ್ ಒನ್ ಎಣ್ಣೆ ಕಾಯ್ದೈತಾ ಹೆಂಗೆ ಅಂತ ಚೆಕ್ ಮಾಡೋದು ಹೆಂಗೆ ಗೊತ್ತಾ? ನಮ್ಮ ಮನೇಲಿ ಮಡಕೆ ನೀರು ಕುಡಿಯೋದು ನಾವೆಲ್ಲ ಪ್ಯೂರ್. ಬಿ ನ್ಯಾಚುರಲ್. ನಮ್ಮಮ್ಮ ನೋಡಿದ್ರು ಇಲ್ಲೇ ಬಂದ್ಬಿಟ್ಟು ನಮ್ಮಮ್ಮ. ಸೌಂಡ್ ಇಸ್ ಕಮಿಂಗ್, ಸೌಂಡ್ ಬರ್ತಾ ಇದೆ ಗಾಯ್ಸ್. ಇದ್ರೆ ಎಣ್ಣೆ ಫುಲ್ ಕಾಯ್ದೈತೆ ಅಂತ. ಲೆಟ್ಸ್ ಬಿಗಿನ್. ಲೆಟ್ಸ್ ಸ್ಟಾರ್ಟ್. ಫಸ್ಟು ಈರುಳ್ಳಿ ಎತ್ಕೊಳ್ರಿ. ಡಿಪ್ ಇಲ್ಲೇನಾ? ಫಸ್ಟ್ ಇಲ್ಲಿ, ಓಕೆನಾ? ನೀಟಾಗಿ ಈ ಥರ ಡಿಪ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬಂದು ನಮ್ಮ ಅಣ್ಣನ ತರ ಕೈ ತೊಳಿದಿರಾ ಮಾಡಬೇಡ್ರಿ ಆದ್ರೆ. ಹ್ಯಾಂಡ್ ವಾಶ್ ಮಾಡಿದ್ದೀನಿ ಗೈಸ್ ನಾನು. ನೆಕ್ಸ್ಟು ಇದು ಎಗ್ಗಲ್ಲಿ ಮೊಟ್ಟೆಲಿ ಡಿಪ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬಂದು ಇದು ಚಿಪ್ಸ್ನ ಇದು ಮಾಡಿದ್ದೀನಲ್ವಾ ಅದರಲ್ಲಿ. ಅದು ನೋಡಕ್ ಪುಳಿಯೋಗರೆ ತರ ಕಾಣಿಸ್ತೈತೆ ನೋಡ್ರಿ. ಇವಾಗ ಬಿಡ್ತೀನಿ. ಅದು ಪಾಪ ನೀರಿಲ್ದಿರ ಒದ್ದಾಡ್ತಿತ್ತು ಗೈಸ್. ಸೊ ಐ ಆಮ್ ಅದು ಸಫರಿಂಗ್ ಮಾಡ್ತಿತ್ತು ಅದು. ದಟ್ಸ್ ಕಾಲಿಂಗ್ ಮೀ. ಅದರಿಂದ ಅದನ್ನ ತಳ್ಳಿ ಬಿಟ್ಟಿದ್ದೀನಿ. ಅದಿವಾಗ ಬಾಯ್ಲ್ ಆಗ್ತಿದೆ. ಬಾಯ್ಲ್. ಬನ್ನಿ ಅದ್ರ ಜೊತೆ ಇನ್ನೊಂದು ಬಿಡೋಣ. ಬೇಜಾರು ಮಾಡ್ಕೋಬೇಡಿ, ನಮ್ಮ ಅಣ್ಣಂಗೆ ಜಾಸ್ತಿ ಇಂಗ್ಲಿಷ್ ಬರಲ್ಲ. ಆವಾಗ್ಲಿಂದ ಮಾಡಿದ್ನ ಏನ್ ಮಾಡ್ತಾನೆ. ದಟ್ಸ್ ಕಾಲ್ಡ್ ಬಿಸಿನೆಸ್. ನೀನ್ ಎತ್ಕೊಂಡೋಗಿ ನೀನೇ ತಿಂಚ ಮಾರ್ಚ, ನೀನೇ ತಾನೇ ತಿಂಚ ಎಲ್ಲಾನು. ಕೇಳ್ರಿ ಗಾಯ್ಸ್, ಯಾರಿಗಾರ ಬೇಕಂದ್ರೆ ಕಮೆಂಟ್ ಮಾಡ್ರಿ, ಬರ್ತೀನಿ ಮಾಡ್ಕೊಡ್ತೀನಿ. ಹುಷಾರ್ ಗಾಯ್ಸ್, ನಿಮ್ಮ ಅಮ್ಮಗೆ ನೋಡ್ದಾಗ ಬಲ್ಲಲ್ಲ ಕರೋ ಇಷ್ಟ ಗಲೀಜ್ ಮಾಡ್ದ ಅಂದ್ಬಿಟ್ಟು. ಗಲೀಜೆಲ್ಲ ಏನಿಲ್ಲ ಗಾಯ್ಸ್, ಹೈಜೀನ್ ಆಗಿ ಮಾಡ್ತಾ ಇರೋದು. ನೋಡಿ ಹೈಜೀನ್, ಫುಲ್ ಹೈಜೀನ್. ಅದು ಹೈಜೀನ್ ಅಂದ್ರೆ ಅದು ಈರುಳ್ಳಿ ಮಿಕ್ಕಿರೋದು, ಬೇರೆ ಏನಲ್ಲ ಅದು.
ಈರುಳ್ಳಿ ಮಿಕ್ಕಿರೋದನ್ನ ಈರುಳ್ಳಿ ಅದು ಈರುಳ್ಳಿ ಅಲ್ಲ. ಹಾ ಎತ್ತದ ಹಚ್ಚದ ಬಿಟ್ಟ. ಗಾಯ್ಸ್ ಇದು ಕೈ ಕೊಡೋ ವಿಷಯ ತುಂಬಾ ಇದೆ. ಅದ ಕೈಯೆಲ್ಲ ಕಣಲಿ ಇರೋ ಯಾಕೋ ಒಂದೆರಡು ಡೈಲಾಗ್ ಹೇಳಕ್ ಬಿಡು. ಇದು ಕೈ ಕೊಡೋ ವಿಷಯ ತುಂಬಾ ಕಾಣಿಸ್ತಿದೆ, ಬಟ್ ನಾವು ಕೈ ಇಕ್ಕಿದ್ಮೇಲೆ ಯಾವ್ದು ಕೈ ಬಿಡೋ ಸೀನೇ ಇಲ್ಲ. ಕೈ ನೆಲ್ಗಿಕ್ಕಿದ್ಯಾ? ಏನಕ್ಕೆ ವೈಟ್, ನನಗೆ ವೆಯ್ಟ್ ಅಂದ್ರೆ ಕುದ್ದೋಗ್ಬಿಡುತ್ತೆ ಗಾಯ್ಸ್. ಇದು ಕಾಯ್ತಾ ಇಲ್ಲ ಏನಿಲ್ಲ. ನಮ್ಮ ಅಣ್ಣಂಗೆ 0 ಪೇಷನ್ಸು, ಆದ್ರೆ ಚೆಫ್ ಅಂತೀವಿ ನಿಮ್ಗೆ ಹೆಸರು. ಏನ್ ತರ ಹೊಡಿಬೇಕು ಹೇಳ್ರಿ? ಎಷ್ಟು ನಿಧಾನಕ್ಕೆ ಬೇಯ್ತೈತಂದ್ರೆ ಯಾವಾಗ ಇಲ್ಲಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಗಾಯ್ಸ್. ಇದು ನಮ್ಮ ಅಪ್ಪ ಹೇಳ್ಕೊಟ್ಟಿರೋದು ನನಗೆ. ಅಪ್ಪ ಅಮ್ಮನ ಮಾತು ಮೀರ್ದಿರೋ ಮಗ ನೋಡಿ. ಮುಖ ತೋರ್ಸಲೇ ಹೆಂಗೆ ನಾವು ಕೈಗೆ ಇಕ್ಬಿಟ್ಟಿ ಆಮೇಲೆ ಹಂಗೆ. ನಮ್ಮ ಅಮ್ಮನ ನೋಡಿ ನಮ್ಮ ಅಣ್ಣನ ಮೇಲೆ ಎಷ್ಟು ಕೇರ್. ನಮ್ಮ ಅಮ್ಮ ಎಲ್ಲ ನನ್ನ ಕೈಲಿ ಒಂದು ಕೆಲಸನೂ ಮಾಡ್ಸಲ್ಲ. ಇಟ್ಸ್ ಮೈ ಮಾಮ್. ಇವಾಗ ಅವ್ರು ನನ್ನ ಒಲೆ ಮುಂದೆ ಬಿಟ್ಟಿರೋದೇ ಅವ್ರಿಗೆ ಎಷ್ಟು ಭಯ. ತಲೆಗೆ ಆಗ್ತವನಂದ್ರೆ ಹಂಗೆ ಹಿಂಗೆ ಆಗ್ತಾ ಇಲ್ಲ. ನಮ್ಮಮ್ಮ ಕೆಲಸ ಹೇಳಿದ್ರು ಇವನ್ ಮಾಡಲ್ಲ, ಕೆಲಸನೇ ಕೊಡಲ್ವಂತೆ. ತಲೆಗೆ ಜಾಸ್ತಿ ಹಾಕಕ್ ಹೋಗ್ಬಿಡಲಿ, ನಂಬಲ್ಲ ಯಾರು. ಗಾಯ್ಸ್ ಇವಾಗ ಬೈತಾ ಇಲ್ಲ, ಬಗ್ಗಿ ನೋಡ್ತಾವ ಆಗ್ಲಿಲ್ಲ ನೋಡ್ರಿ. ಎಣ್ಣೆ ವೇಸ್ಟ್ ಆಗುತ್ತೆ. ಪೇಷನ್ಸ್ ತುಂಬ ಮುಖ್ಯ ಗಾಯ್ಸ್ ಜೀವನದಲ್ಲಿ. ಕಾಯ್ದು ನೋಡೋಣ ಬನ್ನಿ. ಎಲ್ಗೋ ಬರಲ್ಲ ಕಣೋರು ಇಷ್ಟೊತ್ತಲ್ಲಿ. ನಮ್ಮಪ್ಪ ಬೇರೆ ಫುಲ್ಲು ವೇಟಿಂಗು ನೋಡಿ. ರೌಡಿ ರಂಗಣ್ಣ ನಮ್ಮಪ್ಪ. ಮನೇಲಿ ಎಲ್ಲ ಊಟಕ್ಕೆ ಸೈಡೀಸ್ಗೆ ಮಾಡೋಣ ಅಂತಿದ್ದು, ನಾನಿವಾಗ ಅದನ್ನೇ ಮಾಡ್ತಾ ಇದ್ದೀನಿ. ಆದ್ರೆ ಅದಾಗಲ್ಲ. ಊಟ ತಿಂದಿರ ಇನ್ನ ಕಾಯ್ತಾವ್ರ ಮನೇಲಿ. ನಾಕೇನು ಹಾಕ್ ಇಷ್ಟೊತ್ತಂದ್ರೆ ನೀ ಇಷ್ಟೆಲ್ಲ ಹಾಕಕ್ಕೆ ಎಷ್ಟೊತ್ತು ನೋಡಿ. ಚಿಪ್ಸ್ ತರ ಗೈಸ್, ಅದು ಚಿಪ್ಸ್ ತರ ಮಾಡಿಕೊ ನೋಡ್ರಿ. ಒಂದು ಸ್ವಲ್ಪದು ಗೈಸ್, ಅದು ಏನು ಗೊತ್ತಾ, ಒಂದು ಲೆವೆಲ್ ಆಯಿಲು ಒಂದು ಲೆವೆಲ್ಗೆ ಬರೋ ಗಂಟ ಅಷ್ಟೇ. ಆಮೇಲೆ ಬೇಗ ಅದು ಏನು ಫ್ರೈ ಮಾಡಿಬಿಡುತ್ತೆ ಬೇಗ. ಎಷ್ಟನೇ ಲೆವೆಲ್ ಅದು ಇವಾಗ ಅದಿನ್ನ ನೂಬ್ ಲೆವೆಲಲ್ಲಿ ಐತೆ. ಅದಿನ್ನ ಪ್ರೋ ಪ್ಲೇಯರ್ ಆಗಕ್ಕೆ ಒಂದು ಸ್ವಲ್ಪ ಹೊತ್ತು. ಇವಾಗ ಪ್ಲೇಯರ್ ಆಯ್ತೈತೆ. ಪ್ರೋ ಪ್ಲೇಯರ್ ಆಗಕ್ಕೆ ಇನ್ನೂ ಬೇಕು. ಜಾಸ್ತಿ ನೋಡ್ಬಿಡೋದು. ಗೈಸ್ ಇದನ್ನ ಇವಾಗ ಎತ್ತಣ. ಹೆಂಗಿರುತ್ತೋ ಗೊತ್ತಿಲ್ಲ. ಫಸ್ಟ್ ನಮ್ಮ ಅಣ್ಣಂಗೆ ತಿನ್ನಿಸ್ಬೇಕು. ನೋ ಲಿಫ್ಟಿಂಗ್. ಇದು ಇವಾಗ ಬ್ರೌನ್ ಕಲರ್ ಬತ್ತಾಯ್ತು. ನಾನು ಇನ್ನೂ ಬ್ರೌನ್ ಕಲರ್ ಬತ್ತಾಯಿಲ್ಲ ಅಂದ್ಬಿಟ್ಟು ಎತ್ಬಿಡೋಣ ಅನ್ಕೊಂಡಿದ್ದೆ. ಇವಾಗ ಕಲರ್ ಬತ್ತಾಯಿದೆ ಗೈಸ್. ವೆಯ್ಟ್ ಮಾಡೋಣ. ಎಸ್, ಐ ಡೂ. ಸ್ಪೆಲ್ಲಿಂಗ್ ಹೇಳೋದ್ರದ್ದು ನೋಡೋಣ. ಸುಮ್ಮನಿರೋ ಯಾಕೋ. ನೋಡಿ ಗೈಸ್, ಎಲ್ಲ ಬ್ರೌನ್ ಬತ್ತಾಯ್ತು. ಬಾರೋ ತಲ್ಗಿ. ಎಣ್ಣೆಗೆ ಬಿಟ್ಬಿಟ್ಯಾ? ಅದೇ ಪ್ಲೇನಿಂಗ್ ಅದೇ ಇದ್ದಿದ್ದು. ಗೈಸ್ ಫೈನಲಿ ಸಾಧಿಸ್ಬಿಟ್ವಿ. ಈ ಡೈಲಾಗ್ ಕೇಳಿದ್ದೀರಾ? ನಾವು ಚೈಲ್ಡ್ಹುಡ್ಡಲ್ಲಿ ಇದ್ದಾಗ ನೋಡ್ತಾ ಇದ್ವಿ. ಯಾರು ಹೇಳಿ? ಡೋರಾ. ಸ್ವಲ್ಪ ನಮ್ಮ ಅಣ್ಣ ತುಂಬಾ ದೊಡ್ಡ ಡೋರಾ ಫ್ಯಾನು. ಸಾರಿ, ಡೋರಾ ಅಲ್ಲ, ಡೋರಾ ಅಲ್ಲ. ಅವಾಗ ಗೈಸ್ ಫುಲ್ಲು ಕ್ರೇಜ್ ಅಂದ್ರೆ ಕ್ರೇಜ್ ಡೋರಾ. ಅವಾಗೆಲ್ಲ ಸಕ್ಕದಾಗಿತ್ತು. ಆದ್ರೆ ಇವಾಗ ನೋಡ್ರಿ ಉರ್ದೋಯ್ತದ ಗೈಸ್. ಇವಾಗೆಲ್ಲ ಅದನ್ನ ನೋಡೋಕೆ ಟೈಮು ಇಲ್ಲ ಗೈಸ್ ನಮಗೆಲ್ಲ. ನನ್ನ ತಮ್ಮ ನೋಡ್ಬೋದೇನೋ, ಅವನು ನೋಡಲ್ಲ ಜಾಸ್ತಿ. ಫೈನಲಿ ಐ ಡಿಡ್ ದಿಸ್. ಆವಾಗಲೇ ಏನು ಹೇಳ್ದ, ಅದನ್ನ ನಮ್ಮಮ್ಮ ಮಾಡ್ಕೊಟ್ಟಿದ್ದು ಅಂದ. ಐ ಡಿಡ್ ಅಂತೆ. ಹಂಗ ನಾವು ಗೈಸ್ ನಿಜ ಅದನ್ನ ನೋಡಕ್ಕೆ ಒಂಥರ ಐತಿ.
ಅದನ್ನ ನಾನು ನೀಟಾಗಿ ತೋರಿಸ್ತೀನಿ. ಇರ್ರಿ ಗಾಯ್ಸ್. ಅಪ್ಪು ಇರ್ರಿ. ಇವಾಗ ಅದನ್ನ ಮಾಡಿ ಆಫ್ ಮಾಡಿ. ಗೈಸ್ ಕೊನೆಗೂ ಎಲ್ಲ ಮುಗಿಸಿ ತಗೊಂಡು ಹೋಗ್ತಾ ಇದ್ದೀನಿ ಟೇಸ್ಟಿಂಗ್ಗೆ. ನೋಡ್ರಿ IPL ನೋಡ್ತಾವ್ರೆ. ನಾ ಟೇಸ್ಟ್ ಮಾಡಮ್ಮ. ನಮ್ಮ ಬಾಯ್ಲಮ್ಮ ಎದ್ದು ಬಾರಮ್ಮ. ಪೊಯ್ ಯಾಕೆ ಅಷ್ಟು ನಂಬಿಕೆ ಇಲ್ಲ ನಮ್ಮ ಕೊಡು ತಿನ್ಲಿ. ಎದಳದು ಫೋನ್ ನೋಡು ಅಷ್ಟು ಬಿಸಿ ಬರ್ತದೆ. ಫಸ್ಟ್ ಅದನ್ನ ಎತ್ಕೊಂಡೋಗಿ ಸಿಪ್ಪೆಗೆ ಬಿಸಾಕು. ಏನಿದು? ಈರುಳ್ಳಿ KFC ಅದು. ಅಪಾಲ ಆನೆಸ್ಟ್ ರಿಯಾಕ್ಷನ್ಸ್ ಗೈಸ್. ತಿನ್ಬೋದೆ? ಹಾಯ್ ಹಂಗ ಹಾ ಹೇಯ್ ತಗ್ಗ್ಯಾದಲ್ಲ ಏನೋ ಪುಷ್ಪಮ್ಮ ಹೆಂಗ ತಿನ್ನೋದನ್ನ ಹಂಗದಪ್ಪ. ಸೂಪರ್. ಇದು ತಿನ್ ನೋಡಮ್ಮ ಒಂದ್ ಫಸ್ಟು ಹಂಗದ ನಿಜ ಹೇಳ್ಬೇಕು ಗೈಸ್. ನಾನು ಮಾಡ್ದಾಗ ಯಾವತ್ತೂ ಈ ಥರ ಇರಲಿಲ್ಲ ಗೈಸ್. ಫಸ್ಟ್ ಟೈಮ್. ನನ್ನ ತಮ್ಮಂಗ ಒಂದ್ಸಲ ಕೇಳೋಣ. ಹೇಳ ತಿನ್ ನಡಿಯ ಇರಮ್ಮ ಇನ್ನ ಮಾಡ್ಬೇಕು. ಇವನು ನಿಜ ಹೇಳ್ತಾನೆ ಗೈಸ್. ನಿಜ ಹೇಳ್ಬೇಕು. ಕುರ್ಕುರೆ ತಿನ್ನಂಗದೆ ಚೆನ್ನಾಗಿಲ್ವಾ? ಅಷ್ಟೇ. ಬನ್ನಿ ಗೈಸ್, ಇವಾಗ ಅದು ಬರೀ ಟೇಸ್ಟ್ ಅಷ್ಟೇ ಮಾಡಿದ್ದು, ಅಂದ್ರೆ ಮಾಡಿದ್ದೀನಿ ಟೇಸ್ಟಿಗೋಸ್ಕರ. ಇದೇ ಥರ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.